ನಂದನಾಕುಲ ನಂದಗೋಕುಲ. ಸರಿ, ಗಿರಿಜಾ ಖುಷಿಯಾಗಿದ್ದಾಳ? ಅದ್ಭುತವಾಗಿದ್ದಾಳೆ. ಆದ್ರೆ ಅಮ್ಮ, ಅಣ್ಣಂದ್ರ ನೆನ್ಸ್ಕೊಂಡು ಅಕ್ಕ ಮುಖ ಸಣ್ಣದ್ ಮಾಡ್ಕೊಂಡಿದ್ಲು. ಅಣ್ಣಂದ್ರಿಗೆ ದೇಹ ಮಾತ್ರ ಬೆಳೆದಿತ್ತು, ಬುದ್ಧಿನೇ ಬೆಳೆದಿಲ್ಲ. ಅಲ್ಲ, 30 ವರ್ಷ ಆಯ್ತು, ಇನ್ನೂ ಬುದ್ಧಿ ಬರ್ಲಿಲ್ವಲ್ಲ ಅವ್ರಿಗೆ. ಯಾವಾಗ ನೋಡಿದ್ರು ದ್ವೇಷ 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 ಅಂತ ಕಾರ್ತಾ ಇರ್ತಾರೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ? ನಿನ್ ವಿಷಯ ಗೊತ್ತಾ? ನಮ್ಮ ಅಣ್ಣಂದ್ರು ಸಿಂಹಗಳು ತರ ಗುರ್ರ ಅಂತ ಇರೋದ್ರಿಂದ ನಮ್ಮ ಅಕ್ಕನ ಪ್ರೀತಿ ಅವ್ರದ್ಗಳ್ದೆಲ್ಲ ಸೇರಿ ನನಗೊಬ್ಬರಿಗೆ ಸಿಗ್ತಾ ಇದೆ. ಅಲ್ಲ ಸುಂದ್ರ, ನಾನು ಅಪರೂಪಕ್ಕೆ ಬರ್ತಾ ಇದ್ದೀನಿ, ನನ್ನ ಮಾತು ಕೇಳ್ಬೇಕು ನೀವು. ನೋಡಿ ಅತ್ಗೆ, ಇಲ್ಲಿದ್ದಾಗ ನಮ್ಮ ಅಕ್ಕ ಬರೇ ನಮ್ಮ ಅಣ್ಣಂದ್ರ ಕಡೆನೇ ಗಮನ, ನನಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಫುಲ್ ಆನ್ ರೆಸ್ಪೆಕ್ಟ್. ಇವಾಗ ಹಂಗಲ್ಲ, ಎಲ್ಲ ರೆಸ್ಪೆಕ್ಟ್ ನನಗೇನೆ. ಹುಲಿ ಸಾಕ್ತದೆ ನಮ್ಮ ಅಕ್ಕನನ್ನ. ಹತ್ತಿರ ಅಲ್ಲಕೋನಂದ. ಆದ್ರೂ ಅಮ್ಮ, ನಾವೆಲ್ಲರೂ ಒಂದಾದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಖುಷಿಯಾಗಿರ್ಬೋದು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡು. ಏನೋ ಅಂದೆ? ನಮಗ್ ಬುದ್ಧಿ ಇಲ್ವಾ? ಹಾಗೇನಿಲ್ಲ ಅಣ್ಣ, ನಂಗೇನು ಗೊತ್ತಿಲ್ಲ, ನಾನೇನು ಹೇಳಿಲ್ಲ ಅಣ್ಣ. ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಯಾಕೋ ಕಣ್ಣೆ ಕಾಣಿಸ್ತಿಲ್ಲ, ಕಿವಿ ಕೇಳಿಸ್ತಿಲ್ಲ. ಬಾಯ್ ಕೋಪ ಮಾಡ್ಕೋಬೇಡ್ರಿ ಕಣ್ರು. ಪಾಪ ಗೊತ್ತಿಲ್ದೆ ಏನೋ ಮಾತಾಡ್ದ. ಚಿಕ್ಕಪ್ಪ, ಎಲ್ಲೋಗಿದ್ರಿ? ಮನೆ ಎಲ್ಲ ಹುಡುಕ್ತಿದ್ದೆ. ಅದು ತವ್ರ ಮನೆಗೆ ಹೋಗಿದ್ದೆ ಕಣಮ್ಮ. ತವ್ರ ಮನೆನಾ? ಯಾಕೆ ಗಂಡಸಿಗೆ ತವ್ರ ಮನೆ ಇರಬಾರ್ದಂತ ಇದೆಯಾ? ಹೆಂಗಸರಿಗೆ ಮಾತ್ರ ತವ್ರ ಮನೆನಾ? ಅಯ್ಯೋ, ಎದುರುಗಡೆ ಮನೆಗೆ ಹೋಗಿದ್ರಾ? ಇಲ್ಲ, ಎದುರುಗಡೆ ಮನೆ ಅಲ್ಲ, ನಾನು ಜಾಗಿಂಗ್ ಹೋಗಿದ್ದೆ. ಜಾಗಿಂಗ್ ಪಂಚೆಲ್ಲ ಯಾಕೆ ಪಂಚೆಯಲ್ಲಿ ಜಾಗಿಂಗ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನೋಡು, ನಾನು ದಿನ ಬೆಳಿಗ್ಗೆ ಪಂಚೆಯಲ್ಲಿ ಹಿಂಗ್ ಜಾಗಿಂಗು ವಾಕಿಂಗು ಕಸರತ್ತು ಮಾಡಿನೇ ಈ ಬ್ರೂಸ್ಲಿ ಬಾಡಿ ಮೇಂಟೈನ್ ಮಾಡಿರೋದು. ಗಿರಿಜಾ, ಚಿಕ್ಕಪ್ಪ, ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು, ಬನ್ನಿ. ಅದು ಮೀನಮ್ಮ ಕರಿತಿರೋದು ನನ್ನನ್ನಲ್ಲ, ಅಕ್ಕನ ಇರಬೇಕು. ಅಕ್ಕನ್. ಅಯ್ಯೋ ಚಿಕ್ಕಪ್ಪ, ನಿಮ್ಮನೆ ಕರೀತಿರೋದು, ಬನ್ನಿ, ಏನೋ ಮಾತಾಡ್ಬೇಕು. ಏನ್ರಿ ಕರೆದಿದ್ದು? ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೀ ಕೊಡು. ಒಂದ್ ನಿಮಿಷ. ಏನಾಯ್ತು ಗಿರಿಜಾ? ಯಾಕೊಂಥರ ಇದ್ದಿ? ಇಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಹೋದಾಗಿಂದ ನೋಡ್ತಾ ಇದ್ದೀನಿ. ನೀನ್ ಸಪ್ಪಗಿದ್ಯಾ? ಏನಾಯ್ತು ಹೇಳು. ಏನು ಇಲ್ಲ ರೀ, ನಿಜವಾಗ್ಲು. ಆ ಮನೆಯವ್ರು ಏನಾರ ಅಂದ್ರ ನಿಜ ಹೇಳು. ಜಗಳ ಆಗತ್ತೆ ಅಂತ ವಿಷಯ ಮುಚ್ಚಿಡ್ತಾ ಇದೀಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ, ನೀವೇನೇನೋ ಊಹೆ ಮಾಡ್ಕೋತಾ ಇದ್ದೀರಾ. ಅದು ಬೆಳಗಿಂದ ಓಡಾಡಿದ್ವಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೆ, ಬೇರೆ ಏನಿಲ್ಲ. ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಗ್ತಾ ಚಂದ್ರು? ನಾನು ನೋಡ್ತಾ ಇದ್ದೀನಿ. ಎಲ್ಲ ಎಷ್ಟು ಚೆನ್ನಾಗಿತ್ತು ಚಂದ್ರು. ಆ ಹಬ್ಬ, ಗಿರಿಜಾ ಮನೆ ತುಂಬಾ ಓಡಾಡ್ತಾ ಇದ್ಲು. ಬೆಳಗಿನಿಂದ ಆ ಗೌರಂಟಿ ಸೊಬ್ಗೆ
ಊರೆಲ್ಲ ಅಲೆದು ತಂದು ಅದನ್ನ ಅಮ್ಮನ ಕೈಯಲ್ಲಿ ರುಬ್ಬಿಸ್ಕೊಂಡು ನಮ್ಮ ಕೈಯಿಂದ ಹಚ್ಚಿಸ್ಕೊಂತ ಇದ್ಲು. ಆಮೇಲೆ ನಾವೇ ಅವಳಿಗೆ ಕೈ ತುತ್ತು ತಿನ್ನಿಸ್ತಾ ಇದ್ದಿದ್ದು. ಬೆಳಗ್ಗೆ ಎದ್ದು ಅವಳ ಕೈ ತೊಳೆದು ಗೋರಂಟಿ ಕೆಂಪಾಗಿದ್ದು ನೋಡಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದಿದ್ದು. ಅದೆಲ್ಲ ಈಗಲೂ ಕಣ್ಣು ಕಟ್ಟಾಗೆ ಇದೆ ಅಣ್ಣ. ಆದ್ರೆ ಆ ನಂದ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಟ. ರೀ, ಹಳೆ ನೆನಪು, ತೋರಿಸ್ಕೊಳ್ದಿರೋ ಪ್ರೀತಿ ಇದೆರಡೂ ಒಂದೇ ಥರ. ಅದನ್ನು ಬಚ್ಚಿಟ್ಟಷ್ಟು ನಮಗೆ ನೋವು ಜಾಸ್ತಿ ಆಗತ್ತೆ ಹೊತ್ತು ಕಮ್ಮಿ ಅಂತೂ ಆಗಲ್ಲ. ಅದಕ್ಕೆ ನೀವೆಲ್ಲಾನು ಮರೆತು ನಿಮ್ಮ ತಂಗಿನ ಕ್ಷಮಿಸಿ. ನಮ್ಮ ಅಪ್ಪನ ನೆನಪು ನಮ್ಮನ್ನ ಕಾಡ್ತಾ ಇದಕ್ಕಲ್ಲ, ಆದ್ರೆ ನಮ್ಮ ಅಪ್ಪನ ಜೊತೆ ಮೊದಲಿನ ತರ ಬಾಳಕ್ಕಾಗತ್ತಾ? ಸತ್ತವ್ರ ಜೊತೆ ಮತ್ತೆ ಜೀವನ ಮಾಡಕ್ಕಾಗಲ್ಲ. ಆದ್ರೆ ಅವರ ನೆನಪಿನಲ್ಲಿ ಬದುಕ್ಬೋದು ಅಷ್ಟೇ. ನೋಡಕ್ಕಲ್ಲ, ಹಬ್ಬದ ದಿವಸ ಏನೇನೆಲ್ಲ ಮಾತಾಡ್ತಾರೆ ಅಂತ. ಯಾಕೆ ಇವ್ರು ನನ್ನ ಹೊಟ್ಟೆ ಉರಿಸ್ತಾರೆ? ನಿನ್ನ ಗಂಡನಾಗಿ ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ ಗಿರಿಜಾ. ಕಳೆದ 30 ವರ್ಷದಿಂದ ಯಾವ ಹಬ್ಬನೂ ನಿನ್ನ ಮನಸ್ಫೂರ್ತಿಯಾಗಿ ಮಾಡಿಲ್ಲ. ಕಾರಣ ತವರಿನ ಪ್ರೀತಿ ಸಿಕ್ಕಿಲ್ಲ ಅಂತ. ಹೆಂಡತಿ ಆಸೆ ಪಟ್ರೆ ಗಂಡ ಆಕಾಶದಿಂದ ತಾರೆ ಬೇಕಾದರೂ ತರಬಹುದು. ಆದರೆ ತವರಿನ ಪ್ರೀತಿ ದಾಹ ನೀಗ್ಸಕ್ಕಾಗೋದಿಲ್ಲ. ಅಕ್ಕ, ನೀನ್ ಯಾಕಕ್ಕ ಬೇಜಾರಲ್ಲಿದ್ಯಾ? ನಾಗರ ಪಂಚಮಿಗೆ ತವ್ರ ಮನೆಯಿಂದ ಬಾಗಿನ ಸಿಗ್ಲಿಲ್ಲ ಅಂತನ? ಯೋಚನೆ ಮಾಡ್ಬೇಡಕ್ಕ, ನಾನು ನಿನ್ನ ತಮ್ಮ ಇದ್ದೀನಿ. ತವ್ರ ಮನೆ ಪರವಾಗಿ ನಾನು ನಿನಗೆ ನನ್ನ ಕೈಯಾರೆ ನಾನೇ ನನ್ನ ಕೈಯಾರೆ ಏನದು ಕೈಯಾರೆ ಕೈಯಾರೆ? ಪೂರ್ತಿ ಹೇಳೋ. ನನ್ನ ಕೈಯಾರೆ ಮನಸಾರೆ ಉಡುಗೊರೆ ಕೊಡ್ತೀನಿ ಅಂತ ಹೇಳಕ್ ಹೋದೆ ಬಾವ. ಅಷ್ಟಲ್ಲಿ ನೀವು ಮಧ್ಯದಲ್ಲಿ ಬಾಯಕ್ ಬಿಟ್ರಿ. ಸುಮ್ಮನೆ ನಿಂತ್ಕೊಳ್ಳಯ್ಯ. ಸಾರಿ ಬಾಬು, ಅಕ್ಕ, ನಾನು ನಿನಗೆ ಉಡುಗೊರೆ ಕೊಡ್ತೀನಿ. ಅಯ್ಯೋ ರಾಮ, ನನ್ಗೆ ಅದಕ್ಕೆಲ್ಲ ಬೇಜಾರಿಲ್ಲ ಸುಂದ್ರ. ಹಬ್ಬದ ಕೆಲಸ ಜಾಸ್ತಿ, ಓಡಾಟ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಕಣೋ. ಅಕ್ಕ, ನೀನು ಕೂತ್ಕ ಹೇಳ್ತೀನಿ. ಕೂತ್ಕೊಳ್ಳಕ್ಕೆ ನೀನು ಹೇಳ್ತೀನಿ. ಕೂತ್ಕೊಳ್ಳಿ. ಸುಂದ್ರ, ಏನ್ ಮಾಡ್ತೀನಿ? ಕೂತ್ಕೋಬೇಕಕ್ಕ, ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ಮೀನಮ್ಮ ಬಾರಮ್ಮ. ಪರವಾಗಿಲ್ಲ ಸುಂದ್ರ, ಅಕ್ಕನಿಗೋಸ್ಕರ ಬಾಗಿನ ತರಬೇಕು ಅಂತ ನಿಂಗೆ ಗೊತ್ತಾಯ್ತಲ್ಲ, ಖುಷಿ ಆಯ್ತು. ತವ್ರ ಮನೆ ಬಾಗಿನ ನನಗೆ ಸಿಗ್ಲಿಲ್ವಲ್ಲ ಅನ್ನೋ ದುಃಖದಲ್ಲಿದ್ಲು ಗಿರಿಜಾ. ನೀನ್ ನೀಗಿಸ್ಬಿಟ್ಟೆ. ಭಾವ, ಈ ಸೂಕ್ಷ್ಮಗಳೆಲ್ಲ ನನಗೆಲ್ಲ ಅರ್ಥ ಆಗ್ಬೇಕು ಹೇಳಿ. ಕಾಣಿಸ್ತಾ ಇಲ್ವಲ್ಲ ಅಮ್ಮು? ಹಾ ಅಕ್ಕ, ನಮ್ಮ ಅತ್ತೆನೆಲ್ಲಾದ್ರೂ ನೋಡಿದ್ಯಾ? ಮರ್ತೇ ಹೋಯ್ತು ನೋಡಿ ಹೇಳಕ್ಕೆ. ಅದು ಅತ್ತೆ ಆ ಸಾಲಲ್ಲಿ ನಿಂತ್ಕೊಂಡಿದ್ರು. ಎಲ್ಲಿ? ಅದೇ ಅಪ್ಪ ಚಿಕ್ಕಪ್ಪ ಬಾಗಿನ ಕೊಡ್ತಿದಾರಲ್ಲ ಅಲ್ಲಿ. ಪಾಪ ಅತ್ತೆ ತವ್ರ ಮನೆ ಬಾಗಿನಕ್ಕೆ ಆಸೆ ಪಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಸಿಗಲ್ಲ. ಯಾಕೆ? ಗಿರ್ಜಾ ಅತ್ತೆ ಆ ಸಾಲಲ್ಲಿ ನಿಂತಿದ್ದಾರೆ ಅಂತ ಅಪ್ಪ ಚಿಕ್ಕಪ್ಪಂಗ್ ಗೊತ್ತಾದ್ರೆ ಅವ್ರು ಅದೇ ಕ್ಷಣ ಕೊಡೋದ್ ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಇನ್ನು ನಿಮ್ ಮಾವಂಗೇನಾದ್ರು ಈ ವಿಷಯ ಗೊತ್ತಾದ್ರೆ ಬೈದು ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಮೂಲ್ಯ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಹಾ ಅಕ್ಕ, ಹೇಳಿ. ಬಾಗಿನ ಅಲ್ಲೊಂದ್ ನಾಗರಕಟ್ಟೆ ಇದೆಯಲ್ಲ, ಅಲ್ಲಿ ತಂದು ಇಡ್ತೀಯಾ? ಈ ವರ್ಷ ಬಾಗಿನ ಅತ್ತೆಗೆ ಸಿಗ್ಲೇಬೇಕು. ಓಕೆ ಅಕ್ಕ, ಡೀಲ್ ಡೀಲ್. ಗಿರ್ಜಾ,
ನಮ್ ಪ್ಲಾನೇ ವರ್ಕೌಟ್ ಆಗಿಲ್ಲ ಅಕ್ಕ. ನೀವ್ ಹೇಳ್ದಂಗೆ ಬಾಗಿನನ್ನ ನಾಗರಕಟ್ಟೆಲಿ ಇಟ್ಟಿದ್ರು ಅತ್ತೆಗ್ ಬಾಗಿನ ತಗೊಳ್ಳಕ್ಕೆ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ಈ ಬಾಗಿನ ಅತ್ತೆಗೆ ಸಿಗೋವಾಗ ಮಾಡೇ ಮಾಡ್ತೀನಿ. ಅಕ್ಕ, ಇದೆಲ್ಲ ಯಾಕೋ ಸುಮ್ನೆ ರಿಸ್ಕು ಅನ್ಸ್ತಿದೆ. ನಿಮ್ ಮಾವಂಗ್ ಏನಾದ್ರು ಗೊತ್ತಾದ್ರೆ ಸುಮ್ನೆ ಬೈಸ್ಕೊಳ್ತೀರಾ ನೋಡಿ. ನನ್ ಬೈಸ್ಕೊಂಡ್ರು ಪರವಾಗಿಲ್ಲ ಅಮೂಲ್ಯ, ನಮ್ಮ ಅತ್ತೆ ಆಸೆ ಪಟ್ಟಿದ್ದು ಅವ್ರಿಗೆ ಸಿಗ್ಲೇಬೇಕು. ನಾನು ಏನೋ ಒಂದು ಐಡಿಯಾ ಮಾಡ್ತೀನಿ, ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅಮ್ಮ, ನಾನ್ ಹೇಳ್ದೆ ಕೋನ್ ಕೊಡ್ಸು ಅಂತ. ಈಗ ಒಂದೇ ಡಿಸೈನ್ ಬರ್ತಿದೆ. ಕೋನ್ ಇದ್ರೆ ಬೇರೆ ಬೇರೆ ಡಿಸೈನ್ ಹಾಕ್ಬೋದಿತ್ತಲ್ವಾ? ಪರವಾಗಿಲ್ಲ ಬಿಡು ಅಮ್ಮು. ಕೈ ಕೆಂಪಗಾದ್ಮೇಲೆ ಎಲ್ಲಾ ಡಿಸೈನ್ ಗಿಂತ ಈ ಡಿಸೈನ್ ತುಂಬಾ ಚೆನ್ನಾಗ್ ಕಾಣುತ್ತೆ ಅಲ್ವಾ ಅತ್ತೆ? ಏನ್ರ ಇದು? ಮೊದ್ಲು ನೀವಿಬ್ರು ಹಚ್ಕೋಬೇಕು ತಾನೆ, ನನ್ ಕೈಗೆ ಹಚ್ತಿದ್ದೀರಾ? ಅತ್ತೆ, ಯಾವಾಗ್ಲೂ ಗೋರಂಟಿನ ರುಬ್ಬಿ ರೆಡಿ ಮಾಡಿ ಮಕ್ಳಿಗೆಲ್ಲ ಹಚ್ತಿದ್ರಿ. ನೀವು ಎರಡು ಕೈಗೆ ಹಾಕೊಂಡ್ರೆ ಕೆಲ್ಸ ಮಾಡಕ್ಕಾಗಲ್ಲ ಅಂತ ಒಂದೇ ಕೈಗೆ ಹಾಕೊಂಡು ಸಮಾಧಾನ ಮಾಡ್ತೀವಿ. ಆದ್ರೆ ಈಗ ಕೆಲ್ಸ ಮಾಡಕ್ ನಾನಿದ್ದೀನಿ, ಅದಕ್ಕೆ ಎರಡು ಕೈಗೆ ಆರಾಮಾಗಿ ಹಾಕೊಳ್ಳಿ. ಅಜ್ಜಿ, ಎದುರುಗಡೆ ಮನೆ ನೋಡ್ತಾ ಇರ್ತೀರೋ ಅಥವಾ ಮೆಹಂದಿನೂ ಹಾಕ್ಸ್ಕೊಂತೀರಾ? ನಾನ್ ನೋಡ್ಲಿಲ್ಲಪ್ಪ, ನಾನ್ ಯಾಕೆ ಆ ಕಡೆ ನೋಡ್ಲಿ? ಸಾಕು ಡೌ ಮಾಡಿದ್ದು. ನೀನೆಂತ ಕಿಲಾಡಿ ಅಜ್ಜಿ ಅಂತ ನನಗ್ ಮಾತ್ರ ಅಲ್ಲ, ಇಡೀ ಊರವ್ರಿಗೆ ಗೊತ್ತು. ಓಹೋ, ಏನಿದು ಲೇಡೀಸ್ ಎಲ್ಲಾ ಸೇರ್ಕೊಂಡು ಅಂಗ್ಳಕ್ ಸಗಣಿ ಹಾಕದ್ ಬದ್ಲು ಕೈಗೆ ಮೆತ್ಕೋತಾ ಇದೀರಾ? ಏಯ್, ಚಿಕ್ಕವನಿದ್ದಾಗ ನೀನು ನನ್ಗೆ ಅಮ್ಮ ನನ್ಗೂ ಗೋರಂಟಿ ಹಾಕು ಅಂತ ಪೀಡಿಸ್ತಿದ್ದೆ. ಈಗ ದೊಡ್ಡವನಾದ್ಮೇಲೆ ಇದ್ ನಿನಗೆ ಸಗಣಿ ಆಗೋಯ್ತಾ? ಇವತ್ ನಾಗರ ಪಂಚಮಿ ಅಲ್ವೇನೋ ನೋಡು, ಅದಕ್ಕೆ. ಹೆಲೋ ಕಾಡ್ ಪಾಪ, ನೀನೇನ್ ಅದನ್ನ ಹಾಕ್ಸ್ಕೊಂಬೇಡ, ಯಾಕಂದ್ರೆ ನಿನ್ ತಲೆಲೆ ಸಗಣಿ ಇದೆಯಲ್ಲ. ಏಯ್ ಕುಳ್ಳಿ ತಂದು, ಇವಾಗ ನಿನ್ ಜೊತೆ ಯಾರೇ ಮಾತಾಡಿದ್ದು? ಏಯ್, ನನ್ನನ್ನೇ ಕುಳ್ಳಿ ಅಂತ್ಯಾ? ನಿನ್ ಮುಖನ ಯಾವ ತರ ಕನ್ನಡಿ ನೋಡ್ಕೊಂಡಿದ್ಯಾ? ಒಳ್ಳೆ ಕೋತಿ ಮುಖ ತರ ಇದೆ. ಏಯ್ ಬನ್ನೂರ್ ಕುರಿ, ಬಾ ಮಾರಿ ಹಬ್ಬದ ಕಡೆ ಕೊಟ್ರೆ ನಿನ್ನ ಕಚಕ್ ಅಂತ 2 ಸಲ ಕುಯ್ದ್ಬಿಟ್ಟು ಇಡೀ ದೊಡ್ಡಬಳ್ಳಾಪುರನೇ ಊಟ ಮಾಡ್ಬೋದ್ ಕಣೆ. ನೀನ್ ಅಲ್ಲಿ ಕೊಡೋ ಅಷ್ಟೊತ್ತಿಗೆ ನಾನೇ ನಿನ್ನ ಹುರಿದು ಮುಕ್ಕಿರ್ತೀನಿ. ಅಲ್ಲ ಕಣೆ, ಎಲೆಕ್ಷನ್ ಅಲ್ಲಿ ಸೋತಿದ್ರು ಇಷ್ಟೊಂದ್ ಗಾಂಚಲಿ ಹೆಂಗೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡುವಲ್ಲ ಬಾ, ನೋಡಕ್ ಇಷ್ಟು ಉದ್ದ ಇದೆಯಾ ಜಿರಾಫೆ ತರ. ಒಂದ್ ಬಿಟ್ಟ ಅಂದ್ರೆ ಕತ್ತಿ 2 ಅಡಿ ಮೇಲ್ ಹೋಗ್ಬಿಡ್ಬೇಕು. ಎಂತ ಜೋಕ್ ಮಾಡ್ತೀಯ ನೀನ್, ಎಂತ ಜೋಕ್ ಮಾಡ್ತೀಯ? ನಡಿಯಕ್ಕೆ ಬರಲ್ಲ ನಿನ್ಗೆ, ಹೆಬ್ಬಾವ್ ತರ ನಡೀತಾ ಹೊಡೆದ್ಬಿಡ್ತಾಳಂತೆ, ಕತ್ತಿ 2 ಅಡಿ ಮೇಲ್ ಹೋಗ್ಬಿಡುತ್ತಂತೆ. ನನಗೆ ಹೆಬ್ಬ, ನೀನು ಕೋತಿ. ಅಮ್ಮ ಬಲ್ಲವಾ, ಬೇಡ ಕಣು, ವಾಪಸ್ ಬಾರೋ. ಅಣ್ಣ, ಅಪ್ಪ ಬೇರೆ ಮನೇಲಿ ಇದ್ದಾರೆ, ಜಗಳ ಆಡ್ಬೇಡ, ಬಾರು. ಬಿಡು ಬಾರೆ, ಬಾ ಅಮ್ಮು. ಅಮ್ಮ 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 ಅಮ್ಮ, ಏನಮ್ಮ ಮಾಡ್ತಾ ಇದೀಯ ನೀನು? ಅಯ್ಯೋ ದೇವ್ರೆ, ಯಾಕೆ ಕೈ ತೊಳ್ಕೊಳಕ್ ಹೋಗ್ತಾ ಇದೀಯಾ? ನಡಿ. ಅತ್ತೆ, ಈಗ ತಾನೇ ಗೋರಂಟಿ ಹಾಕ್ಸ್ಕೊಂಡಿದ್ದೀರಾ, ಯಾಕೆ ಕೈ ತೊಳ್ಕೊಳಕ್ ಹೋಗ್ತಿದ್ರಿ? ಏನಾಯ್ತು? ಒಳ್ಳೆ ಕತೆ ಆಯ್ತು ಕಣ್ರಿ ನಿಮ್ದು. ಬೇಡ ಅಂದ್ರು ನನ್ ಮಾತ್ ಕೇಳಿದ್ರೆ ನನಗೆ ಗೋರಂಟಿ ಹಾಕಿದ್ರಿ. ಈಗ ಊಟ ಹೇಗ್ ಮಾಡ್ತೀರಾ? ಅಡಿಗೆ ಯಾರು ಮಾಡೋದು? ಅಡ್ಗೆ ತಾನೇ ಅತ್ತೆ, ಮಾಡಿದ್ರೆ ಆಯ್ತು, ನಾನ್ ಅಡ್ಗೆ ಮಾಡ್ತೀನಿ. ನೀನಾ? ಬೇಡಮ್ಮ ತಾಯಿ, ನೀನ್ ಅಡಿಗೆ ಮಾಡಿದ್ರೆ ಮೊನ್ನೆ ರಾಧ ಅಂತ ನೋಡ್ದೆ ತಾನೆ, ನಮ್ಮ ಯಜಮಾನ್ರು ಆಮೇಲೆ ಉಪವಾಸ ಕೂರ್ತಾರೆ. ಸುಮ್ನೆ ಇವೆಲ್ಲ ಬೇಡವೇ ಬೇಡ, ನೀನು ದೇವರ ತರ ಇದ್ಬಿಡು. ಅತ್ತೆ,
ಹಬ್ಬ ಅಂತ ಮಾಡಿ ಬಾಗಿನ ತಗೊಂಡು ಶಾಸ್ತ್ರ ಅಂತ ಗೋರಂಟಿನ ಕೈಗಚ್ಕೊಂಡಿದ್ದೀರಾ. ಈಗ ಗೋರಂಟಿನ ತೊಳ್ಕೊಂಡ್ರೆ ಶಾಸ್ತ್ರಕ್ಕೆ ಏನ್ ಬೆಲೆ ಕೊಟ್ಟಂಗಾಗತ್ತೆ ಹೇಳಿ? ಈಗ ಕೆಂಪಾಗ್ಲಿ ಅತ್ತೆ, ನಾನೇ ಅಡಿಗೆ ಮಾಡ್ತೀನಿ. ಇಲ್ಲಮ್ಮ, ಒಂದ್ ಮಾಡಕ್ ಹೋಗಿ ಇನ್ನೊಂದಾಗೋದು ಬೇಡವೇ ಬೇಡ ಮೀನಾ, ನೀನ್ ಸುಮ್ನಿದ್ಬಿಡು. ಯಾಕೆ ಬೇಡ? ಇದೇ ಒಳ್ಳೆ ಚಾನ್ಸ್ ಅತ್ತೆ. ಮೊನ್ನೆ ಆದ್ರೆ ನೀವ್ ಅಡ್ಗೆ ಮಾಡ್ಬೋದಾಗಿತ್ತು, ಆದ್ರೂ ಹಠ ಮಾಡಿ ನಾನೇ ಅಡ್ಗೆ ಮಾಡ್ದೆ. ಅದಕ್ಕೆ ಮಾವ ಕೋಪ ಮಾಡ್ಕೊಂಡ್ರು. ಆದ್ರೆ ಇವತ್ತು ನೀವ್ ಅಡ್ಗೆ ಪರಿಸ್ಥಿತಿ ಇಲ್ಲೇ ಇಲ್ಲ. ಇವಾಗ ನೀವ್ ಅಡ್ಗೆ ಮಾಡಕ್ಕಾಗಲ್ಲ ಅಂದ್ರೆ ಬೇರೆ ಯಾರ ಕೈಲಿ ಅಡ್ಗೆ ಮಾಡಿಸ್ತೀರಾ? ಈ ಮನೆ ಗಂಡಸ್ರ ಕೈ ಮಾಡಿಸ್ತೀರಾ ಅಥವಾ ಮಾವನ್ ಕೈಲಿ ಅಡ್ಗೆ ಮಾಡಿಸ್ತೀರಾ? ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ಇರ್ಬೇಕಾದ್ರೆ ನನ್ ಗಂಡನ್ ಕೈಲಿ ಯಾಕೆ ಅಡಿಗೆ ಮಾಡಿಸ್ಬೇಕು? ತಪ್ಪೇನಿದೆ ಅತ್ತೆ? ಅಡಿಗೆ ಮನೆ ಕೆಲಸ ಬರೀ ಹೆಣ್ಮಕ್ಳೇ ಮಾಡ್ಬೇಕು ಅಂತ ಯಾವ್ದಾದ್ರು ಶಾಸನದಲ್ಲಿ ಬರ್ದಿದಾರಾ? ಇಲ್ಲ ತಾನೇ. ಇರೋ ಆಪ್ಷನ್ಸ್ ಎಲ್ಲ ನೀವೇ ರಿಜೆಕ್ಟ್ ಮಾಡಿದ್ರಿ, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಈಗ ನಾನೇ ಅಡ್ಗೆ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ, ನೀವು ಹೊಲ ಕೂತ್ಕೊಳ್ಳಿ. ಬರ್ರಿ, ನೀವ್ ಬಂದೇ ಬಿಟ್ರಾ? ಇನ್ 10 ನಿಮಿಷ ಅಡಿಗೆ ರೆಡಿ ಮಾಡ್ಬಿಡ್ತೀನಿ. ಅಡಿಗೆ ಆದ್ಮೇಲೆ ನಾನ್ ಕರಿತೀನಿ, ಕೂತಿರಿ ಅಲ್ಲೇನೆ. ಅತ್ತೆ, ನಾನ್ ಇಷ್ಟೊತ್ತು ಹೇಳಿದ್ ಮರ್ತೋದ್ರಾ? ಇಲ್ಲ ಮರ್ತೋಗಿರೋ ತರ ನಾಟಕ ಮಾಡ್ತಿದ್ದೀರಾ? ಮಾವ, ಅದು ಅತ್ತೆ ಕೈಗೆ ಗೋರಂಟಿ ಹಚ್ಕೊಂಡಿದಾರಲ್ವಾ, ಅವ್ರಿಗೆ ಅಡ್ಗೆ ಮಾಡಕ್ಕಾಗಲ್ಲ, ಅದಕ್ಕೆ ನಾನೇ ಮಾಡ್ತೀನಿ ಅಂತಿದ್ದೆ. ಅದಕ್ಕೆ ಅವರು ಬೇಡ ಬೇಡ ಬೇಡ, ಕೈ ತೊಳ್ಕೊಂಡು ನಾನೇ ಅಡ್ಗೆ ಮಾಡ್ತೀನಿ ಅಂತಿದ್ದಾರೆ. ಏನೋ ಕಾಲ ಕಳಿಯೋದಕ್ಕೆ ಗೋರಂಟಿ ಹಚ್ಕೊಂಡಿದ್ರೆ ಪರವಾಗಿರ್ಲಿಲ್ಲ ಮಾವ, ಆದ್ರೆ ಶಾಸ್ತ್ರ ಅಂತ ಗೋರಂಟಿ ಹಾಕೊಂಡಿರೋದು. ಈಗ ಅದನ್ನ ತೊಳ್ಕೊಂಡು ಕೆಂಪೇ ಆಗಿಲ್ಲ ಅಂತಂದ್ರೆ ಜನ ಯಾರ್ ನಾಡ್ಕೊಳ್ತಾರೆ ಹೇಳಿ? ನಿಮ್ಮನ್ನೇ ಮಾವ. ಏನಪ್ಪಾ ಇದು, ಗಂಡನ್ಗೆ ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ ಅಂತ ಆಡ್ಕೋತಾರೆ. 4 ಜನ 8 ತರ ಮಾತಾಡ್ತಾರೆ. ಅದಕ್ಕೆ ನಾನೇ ಅಡ್ಗೆ ಮಾಡ್ತೀನಿ. ನಿಮ್ಗೇನ್ ಬೇಕು ಅಂತ ಹೇಳಿ ಮಾವ, ಪಟಪಟ ಅಂತ ಮಾಡಿ ಚಕ ಚಕ ಅಂತ ಬಡಿಸ್ತೀನಿ. ಈ ಮೀನಾ ಕೈ ರುಚಿ ತಿಂದು ನಾಳೆಯಿಂದ ನೀನೇ ಅಡ್ಗೆ ಮಾಡು ಮೀನಾ ಅಂತ ಹೇಳ್ತೀರಾ. ಏನ್ ಹೇಳ್ತೀರಾ ಅತ್ತೆ? ಮಾವ, ನೀವೇನ್ ಹೇಳ್ತೀರಾ? ಅತ್ತೆ, ಮಾವ ನಾನು ಅಡ್ಗೆ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರು. ಒಪ್ಕೊಂಡ್ರು? ಅತ್ತೆ, ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ಮಾವ ಮೌನವಾಗಿರೋದು ನೋಡ್ರಿ ಗೊತ್ತಾಗಲ್ವಾ ನಾನು ಅಡ್ಗೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಮಾವ 10 ನಿಮಿಷ ಟೈಮ್ ಕೊಡಿ, ಬೇಗ ಬೇಗ ಅಡ್ಗೆ ಮಾಡಿ ನೀವೆಲ್ಲರನ್ನು ಊಟಕ್ಕೆ ಕರಿತೀನಿ. ಆಹಾ ಮೀನಾ, ನಿನ್ ಪ್ರತಿಭೆ ಇವತ್ತು ಬೆಳಕಿಗೆ ಬರೋ ದಿನ ಕಣೆ. ಅತ್ತೆ, ಇದಕ್ಕೆ ನೀವು ಅಡ್ಗಾಲ್ ಹಾಕ್ತಿದ್ದೀರಾ. ಬನ್ನಿ ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ಇವತ್ತು ಅಡುಗೆನ ನಾನೇ ಮಾಡ್ತೀನಿ. ಮಾವ ನೀವಾ? ಈ ಮನೆಗ್ ಸೊಸೆಯಾಗಿ ನಾನಿರ್ಬೇಕಾದ್ರೆ ನೀವ್ ಅಡ್ಗೆ ಮಾಡೋದಾ? ಬೇಡ ಮಾವ, ನಾನೇ ಅಡ್ಗೆ ಮಾಡ್ತೀನಿ. ಬೇಡ ಅಂತ ಹೇಳ್ದೆ ತಾನೆ? ನಂಗೆ ಅಡುಗೆ ಮಾಡಕ್ ಗೊತ್ತಿದೆ, ನಾನೇ ಮಾಡ್ತೀನಿ. ಮೊದಲು ಎಲ್ಲ ಇಲ್ಲಿಂದ ಹೋಗಿ, ಅಡುಗೆ ಆದ್ಮೇಲೆ ನಾನೇ ಕರಿತೀನಿ. ಅಯ್ಯೋ ರೀ, ಏ ಮೀನಾ ಸುಮ್ನೆ ಇರೆ. ನೋಡಿ 2 ನಿಮಿಷ ಕೊಡಿ, ಕೈ ತೊಳ್ಕೊಂಡು. ಗಿರಿಜಾ, ಬೇಡ ಅಂತ ಹೇಳ್ದೆ ತಾನೆ? ಹೋಗಿ ಎಲ್ಲಾರ ಆಚೆ.